ಧಾರಾವಾಹಿ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮುಂದೇನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊನ್ನೆ ನನ್ನ ಪರಿಸ್ಥಿತಿನ ಅದಕ್ಕೆ ಕಣ್ಣಾರೆ ನೋಡಿದ್ದಾರೆ, ಆದರೂ ಈ ಕೆಲಸ ವಹಿಸ್ತಾ ಇದ್ದಾರಲ್ಲ. ಈಗ ನಾನು ಏನು ಮಾಡಲಿ? ನನಗೆ ಹೊರಗೆ ಹೋಗೋಕ್ಕೆ ಧೈರ್ಯ ಇಲ್ಲ. ಆದರೆ ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ನನ್ನ ಪರಿಸ್ಥಿತಿನ ಅವ್ರಿಗೆ ಹೇಳೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೇಳೋ ಸ್ಥಿತಿಲಿ ಅವರಿಲ್ಲ. ಯಾವಾಗಲೂ ಹೋಗಬೇಡ ಮಾಡಬೇಡ ಅಂತಿದ್ದ ಅಣ್ಣ ಕೂಡ ಜಾಣ್ತಂದಿನ ತಪ್ಪಿಸ್ಕೊಂಡ. ಈಗ ನಾನು ಏನು ಮಾಡಲಿ? ಹೋಗಲ್ಲ ಅಂದರೆ ಅದಕ್ಕೆ ಬೇಜಾರಾಗತ್ತೆ, ಹೋಗಬೇಕು ಅಂದರೆ ನನಗೆ ಕಷ್ಟ ಆಗತ್ತೆ. ನಾನು ಏನು ಮಾಡಲಿ? ನನ್ನ ಪರಿಸ್ಥಿತಿನ ಮನಸ್ಥಿತಿನ ಯಾರ ಹತ್ರ ಹೇಳ್ಕೊಳ್ಳಿ? ಅಪ್ಪ ಅಮ್ಮ ಇದ್ದಿದ್ದರೆ ಖಂಡಿತ ನನಗೆ ಸಪೋರ್ಟ್ ಮಾಡ್ತಿರೋರು. ಅವರೇ ತಾನೇ ನನ್ನನ್ನು ಜೋಪಾನವಾಗಿ ಕಾಯ್ಕೊಂಡು ನೋಡ್ಕೊಂಡಿದ್ದು. ಅಣ್ಣನು ತುಂಬಾ ಕಾಳಜಿ ವಹಿಸ್ತಾ ಇದ್ದ. ನಾನು ಹೋಗ್ತೀನಿ ಅಂತ ಆಸೆ ಪಟ್ರು ನನಗೆ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಇವತ್ತು ಅದಕ್ಕೆ ಅಷ್ಟೆಲ್ಲ ಹೇಳೋವಾಗ ಜಾಣ್ತನದಿಂದ ತಪ್ಪಿಸ್ಕೊಂಡ್ಬಿಟ್ಟ. ಈಗ ನಾನು ಏನು ಮಾಡಲಿ? ಹಾಂ, ಅಣ್ಣ ಏನಾದರೂ ಬದಲಾದ್ನ? ಮದುವೆ ಆದಮೇಲೆ ಅಣ್ಣಂದ್ರು ಬದಲಾಗ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಹಾಗೆ ನನ್ನ ಅಣ್ಣನೂ ಬದಲಾದ್ನ? ಅವು ನಿನ್ಮೇಲೆ ನನ್ನನ್ನು ಪ್ರೀತಿಯಿಂದ ನೋಡಲ್ವಾ? ಹಾಗಾದ್ರೆ ನಾನು ಇನ್ನೇನು ಮಾಡಬೇಕು? ಅಯ್ಯೋ ದೇವ್ರೆ, ಅಯ್ಯೋ. ಅದಕ್ಕೆ ಇಷ್ಟು ದಿನ ನನ್ನ ಜೊತೆ ಚೆನ್ನಾಗಿದ್ದು ಇವಾಗ ಯಾಕೆ ಹೀಗೆ ಆಡ್ತಾ ಇದ್ದಾರೆ? ಓ, ಅವರಮ್ಮ ಹೇಳಿದ ಮಾತನ್ನ ಇವರು ನಂಬೋದಕ್ಕೆ ಶುರು ಮಾಡಿದಾರೋ ಹೇಗೆ? ಹೌದು, ಅವ್ರಿಗೆ ಅವರ ಅಮ್ಮನ ಮಾತು ನಿಜ ಅಂತ ಅನ್ಸೋದಕ್ಕೆ ಶುರುವಾಗಿದೆ. ಬಾಯಿ ಬಿಟ್ಟೆ ಹೇಳಿದ್ರಲ್ಲ, ಅಮ್ಮ ಹೇಳಿದ್ ನಿಜ, ನಾದ್ನಿ ಇರೋ ಮನೆಯಲ್ಲಿ ಸುಖವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ. ಅಯ್ಯೋ ದೇವ್ರೆ, ಅತ್ತಿಗೆಗೂ ಈಗ ನನ್ನ ಮೇಲೆ ಬೇಜಾರಾದರೆ, ಕೋಪ ಬಂದರೆ, ಆಮೇಲೆ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗಲಿ? ಅಯ್ಯೋ ದೇವ್ರೆ, ಈಗ ಏನು ಮಾಡೋದು? ಇಲ್ಲ, ನನ್ನನ್ನು ಮನೆಯಿಂದ ಹೊರಗೆ ಹಾಕ್ಲಿಕ್ಕಿಲ್ಲಪ್ಪ. ಅಣ್ಣ ಅಷ್ಟೊಂದು ಕೆಟ್ಟವನೇನಲ್ಲ, ಒಳ್ಳೆಯವನೇನೆ. ಅತ್ತಿಗೆನೂ ಒಳ್ಳೆಯವರೇ, ಇಲ್ಲ ಹಾಗೆಲ್ಲ ಮಾಡಲ್ಲ. ಆದರೆ ಅವರಮ್ಮ, ಹಾಂ, ಇದು ಕೂಡ ಆಗ್ಬೋದಲ್ವಾ? ನನ್ನ ಮಗಳು ಆ ಮನೇಲಿ ಸುಖವಾಗಿರಲ್ಲ, ಅವಳ ನಾದ್ನಿ ಅವಳ ಮಾತು ಕೇಳಲ್ಲ, ತನ್ನ ಹಕ್ಕು ಸಾಧಿಸ್ತಾಳೆ ಅಂತೆಲ್ಲ ಅನಿಸಿ ನೀನು ಮನೆಗೆ ಬಂದ್ಬಿಡು ಅಂತ ಇವರನ್ನ ಬಲವಂತವಾಗಿ ಕರ್ಕೊಂಡು ಹೋದ್ರೆ? ಹಾಂ, ಹಾಗೂ ಆಗ್ಬೋದು. ಅಯ್ಯೋ ದೇವ್ರೆ, ಹಾಗೆ ಮಾತ್ರ ಆಗಬಾರ್ದು. ನನ್ನ ಅಣ್ಣ ಅತ್ತಿಗೆ ಯಾವಾಗಲೂ ಖುಷಿಯಾಗಿ ಸುಖವಾಗಿರಬೇಕು, 100 ಕಾಲ ಚೆನ್ನಾಗಿ ಬಾಳಬೇಕು. ಒಂದು ಕೆಲಸ ಮಾಡ್ತೀನಿ, ನಾನು ಊಟ ತಗೊಂಡು ಬರ್ತೀನಿ ಅಂತ ಒಪ್ಕೋತೀನಿ ಅತ್ತಿಗೆಗೆ. ಹಾಂ, ಹೀಗೆ ಮಾಡಿದರೆ ಹೇಗೆ? 1-2 ದಿನ ಬರ್ತೀನಿ ಅತ್ತಿಗೆ, ನನ್ನ ಕೈಲಾದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಬರಲ್ಲ ಅಂತ ಹೇಳಿದ್ರೆ. ಹಾಂ, ಇದು ಸರಿ. ಆಗ ಅತ್ತಿಗೆ ಖಂಡಿತ ಒಪ್ಕೋತಾರೆ. ಅಕಸ್ಮಾತ್ ನನ್ನ ಕೈಯಲ್ಲಿ ಮಾಡೋಕ್ಕಾದ್ರೆ ಪ್ರತಿದಿನ ಹೋದ್ರಾಯ್ತು. ಹೇಗೂ ಆಟೋದಲ್ಲಿ ಹೋಗಿ ಆಟೋದಲ್ಲಿ ಬರುತ್ತಾನೆ, ಇಳಿಯೋಷ್ಟೇನಿರಲ್ವಲ್ಲ. ಹಾಂ, ಹಾಗೆ ಮಾಡ್ತೀನಿ. ಅದಕ್ಕೆ ಹತ್ರ ಮಾತಾಡ್ತೀನಿ. ತುಂಬ ಹೊತ್ತು ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದ ಸಾಧನ ನಿದ್ದೆ ಹೋದ್ಲು. ಈ ಜೊತೆ ಕಾಫಿ ಕುಡಿತಾ ನಿಧಾನಕ್ಕೆ ಹೇಳ್ತೀನಿ, ಅವರಿಲ್ಲ ಅಂತ ಹೇಳಲ್ಲ. ಓ, ಇವತ್ತು ನಾವಿಬ್ರು ಒಟ್ಟಿಗೆ ಎದ್ದಿದ್ದೀವಿ. ಇಲ್ಲ ಅದಕ್ಕೆ, ನಾನೆದ್ದು 1-1/4 ಗಂಟೆನೇ ಆಯಿತು. ಕಾಫಿ ಡಿಕಾಕ್ಷನ್ ಹಾಕಿಟ್ಟಿದ್ದೀನಿ, ಕಾಫಿ ಮಾಡ್ಕೊಂಡು ತರ್ತೀನಿ. 1 ನಿಮಿಷ ಇರೋ ಸಾಧನ, ನಾನು ಬರ್ತೀನಿ. ಬಾ, ಇವತ್ತಿಲ್ಲೇ ಕೂತ್ಕೊಂಡು ಮಾತಾಡೋಣ. ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ನನಗೆ ಊಟ ತಂದುಕೊಡೋಕ್ಕೆ ಒಪ್ಕೊಂಡಿದ್ದೀಯ ತಾನೇ? ನನಗೆ ಗೊತ್ತಿತ್ತು ನನ್ನ ಆದಿ ನನ್ನ ಮಾತು ಮೀರಲ್ಲ ಅಂತ. ಹಾಂ, ಹೌದು ಅದಕ್ಕೆ. ಅಣ್ಣಂಗೂ ನಿಮಗೂ ಪ್ರತಿದಿನ ಊಟ ತಂದು ಕೊಡಬೇಕು ಅಂತ ಆಸೆ. ಆದರೆ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಿದೆಯಲ್ವಾ?
ನಿಮಗೂ ಬೇಜಾರಾಗಬಾರ್ದು ಮತ್ತು ನನಗೆ ಕಷ್ಟ ಆಗಬಾರ್ದು ಅಂತ ನಾನೊಂದು ಯೋಚನೆ ಮಾಡಿದ್ದೀನಿ. ಅದಕ್ಕೆ ಇದಕ್ಕೆ ಮಾತ್ರ ಇಲ್ಲ ಅಂತ ಹೇಳಬೇಡಿ ಪ್ಲೀಸ್. ಅದೇನು ಗೊತ್ತಾ, ಒಂದೆರಡು ದಿನ ನಾನು ನಿಮಗೆ ಊಟ ತಂದು ಕೊಡ್ತೀನಿ. ನನ್ನ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋ ಹಾಗಿದ್ರೆ ನಾನು ಪ್ರತಿದಿನ ತಂದು ಕೊಡ್ತೀನಿ. ಅಕಸ್ಮಾತ್ ನನಗೆ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ ನೀವು ಕೋಪ ಮಾಡ್ಕೋಬಾರ್ದು ಪ್ಲೀಸ್. ಅದಕ್ಕೆ ಓಕೆ ಸಾಧನ, 2 ದಿನ ಆದರೆ 2 ದಿನ ನೀನು ಒಪ್ಕೊಂಡಿಯಲ್ಲ, ಮಾಡ್ತೀನಿ ಅಂತ ಒಪ್ಕೊಂಡಿಯಲ್ಲ, ಅಷ್ಟು ಸಾಕು ನನಗೆ. ನೋಡು, ನಿನ್ನ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋ ಹಾಗಿದ್ರೆ ಕಂಟಿನ್ಯೂ ಮಾಡು. ನೀನು ಹಾಗೆ ಪ್ರತಿದಿನ ಬಿಸಿ ಬಿಸಿ ಊಟ ತಂದ್ಕೊಡ್ತೀನಿ ಅಂದರೆ ನನಗೂ ನಿಮ್ಮ ಅಣ್ಣಂಗೂ ತುಂಬಾ ಖುಷಿ ಆಗುತ್ತೆ. ನಿನ್ನ ಕೈಲಿ ಆಗಲ್ಲ ಅನ್ನೋ ಹಾಗಿದ್ರೆ ಪರವಾಗಿಲ್ಲ, ನೀನು ಒಟ್ಟಿನಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಅದೇ ನನಗೆ ಖುಷಿ. ನಾನು ಆಟೋದವರು ಅಂತ ಹೇಳಿದ್ನಲ್ಲ, ಅವರಿಗೆ ಆಟೋ ಬಿಟ್ಟು ಕ್ಯಾಬ್ ಓಡಿಸೋಕ್ಕೆ ಶುರು ಮಾಡಿದಾರಂತೆ. ಕ್ಯಾಬಲ್ಲೇ ಇಲ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗ್ತಾರೆ. ನೀನು ಮಾತ್ರ ಈ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಹಾಗೆ ನೀನು ಕ್ಯಾಬಿಂದ ಇಳಿಯೋ ಅವಶ್ಯಕತೆಯೂ ಇಲ್ಲ. ಇಲ್ಲೇ ಹತ್ತೋದು ಮತ್ತು ಇಲ್ಲೇ ಬಂದು ಇಳಿಯೋದು, ಆಯಿತಾ? ನಮ್ಮ ಅಟೆಂಡರ್ ಅಲ್ಲಿಗೆ ಬಂದು ನಿನ್ನ ಕೈಯಿಂದ ಕ್ಯಾರಿಯರ್ ಇಸ್ಕೊಂಡು ಹೋಗ್ತಾನೆ, ಸರಿನಾ? ಸರಿ, ಆಯಿತು. ಅದಕ್ಕೆ ಇಷ್ಟಕ್ಕಾದರೂ ಒಪ್ಕೊಂಡ್ರಲ್ಲ, ಖುಷಿ ಆಯಿತು. ಸರಿ, ನಾನಿನ್ನು ರೆಡಿ ಆಗ್ತೀನಿ, ನೀನು ನಿನ್ನ ಕೆಲಸನ ಮುಂದುವರಿಸು. ಸಾಧನ ಬೇಗ ಬೇಗ ಅಡುಗೆ ಮಾಡಿ ಬಾಕ್ಸಿಗೆ ಹಾಕಿ ಮ್ಯಾಗಿಗೇನೋ ಹಾಕೋತಾಳೆ. ಆದರೆ ಅವಳಿಗೆ ಸಣ್ಣಗೆ ಆತಂಕ ಶುರುವಾಗಿರತ್ತೆ. ಇಷ್ಟೊತ್ತು ಇಲ್ಲದೆ ಇದ್ದ ಭಯ ಈಗ ಶುರುವಾಯ್ತಲ್ಲಪ್ಪ. ನಾನು ಕ್ಯಾಬ್ ಹತ್ತುವಾಗ ಬಿದ್ದೋದ್ರೆ, ಯಾರಾದರೂ ನಗಾಡಿದ್ರೆ ನಂಗೆ ಅವಮಾನ ಆಗತ್ತೆ. ಆ ಕ್ಯಾಬ್ನವನು ಅತ್ತಿಗೆಗೆಷ್ಟೇ ಪರಿಚಯದವನಾಗಿದ್ರು ಒಳ್ಳೆಯವನಾಗಿರ್ತಾನ? ಅಕಸ್ಮಾತ್ ಅವನು ಕೆಟ್ಟವನಾಗಿದ್ದರೆ, ನನ್ನ ಈ ಪರಿಸ್ಥಿತಿ ಲಾಭನ ದುರುಪಯೋಗ ಮಾಡಿಕೊಂಡ್ರೆ ಏನು ಮಾಡೋದು? ಇಲ್ಲ, ಹಾಗಾಗ್ಲಿಕ್ಕಿಲ್ಲ. ಅತ್ತಿಗೆ ಅಷ್ಟೊಂದು ನಂಬಿಕೆ ಇಟ್ಕೊಂಡಿರೋ ವ್ಯಕ್ತಿ ಅಂದರೆ ಒಳ್ಳೆಯವರೇ ಆಗಿರ್ತಾರೆ. ನಾನೇ ಸುಮ್ಮನೆ ಭಯ ಪಡ್ತಾ ಇದ್ದೀನಿ. ಇದು ನನಗೊಂದು ಸವಾಲು. ಹೌದು, ಇದನ್ನು ನಾನು ಎದುರಿಸಲೇಬೇಕು. ಹೌದು, ಮಾಡೋಕ್ಕಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗತ್ತೆ ಅಂದ್ಕೊಂಡ್ರೆ ಎಲ್ಲದನ್ನೂ ಮಾಡ್ಬೋದು. ಲಕ್ಷ್ಮಿ ಟೀಚರ್ ಹೇಳ್ತಿದ್ರಲ್ವಾ, ಸಾಧನೆ ಮಾಡಿದರೆ ಸಬಳವನ್ನು ನುಂಗ್ಬೋದು ಅಂತ. ಹೌದು, ನಾನು ಮಾಡೇ ಮಾಡ್ತೀನಿ. ಹೇಗೂ ಅತ್ತಿಗೆ ಹತ್ರ 2 ದಿನಕ್ಕೆ ಪರ್ಮಿಷನ್ ತಗೊಂಡಿದ್ದೀನಲ್ವಾ, ನೋಡ್ತೀನಿ. ಇದು ನನ್ನ ಪರೀಕ್ಷೆ ಸಮಯ ಅನ್ಕೋತೀನಿ, ಮಾಡೇ ಮಾಡ್ತೀನಿ. ಬೆಲ್ಲಾಯ್ತು, ಅವ್ರು ಬಂದರು ಅಂತ ಕಾಣತ್ತೆ. ನಿನ್ಗೇನು ತೊಂದರೆ ಆಗಲಿಲ್ಲ ಅಲ್ವಾ ಅಮ್ಮ? ಇಲ್ಲ, ಏನೂ ತೊಂದರೆ ಆಗಲಿಲ್ಲ. ಆಫೀಸ್ ಬಂತು ನೋಡಿ. ಅಲ್ಲೇ ನಿಮ್ಮ ಲೆಫ್ಟ್ ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ, ಅವ್ರಿಗೆ ಲಂಚ್ ಬ್ಯಾಗ್ ಕೊಟ್ಟು ಬಿಡಿ. ಸರಿ, ತಗೊಳ್ಳಿ. ಸರಿ, ಮನೆಗೆ ಹೋಗೋಣ. ಇಷ್ಟೇ ಕೆಲಸ, ಇದನ್ನಾದರೆ ಮಾಡ್ಬೋದು ಅನ್ಸುತ್ತೆ. ಅವ್ರ ಪಾಪ ತುಂಬಾ ಒಳ್ಳೆಯವರು. ನಾನಿಲ್ಲಿ ಕಾರ್ ಹತ್ತಿದ್ರೆ ಆಯಿತು, ಅಲ್ಲಿ ಕಿಟಕಿಯಿಂದನೇ ಲಂಚ್ ಬಾಯ್ ಕೊಟ್ಟರೆ ಆಯಿತು, ಮತ್ತದೇ ಕಾರಲ್ಲಿ ಮನೆಗೆ ಬರೋದು. ಇದನ್ನು ನಾನು ಮಾಡ್ಬೋದು ಅಂತ ಅನಿಸುತ್ತೆ. ಅತ್ತಿಗೆಗೆ ಹೇಳ್ತೀನಿ ನಾನು ಮಾಡ್ತೀನಿ ಅಂತ, ತುಂಬ ಖುಷಿ ಪಡ್ತಾರೆ. ನನಗೂ ಮನೆಯಿಂದ ಹೊರಗೆ ಹೋಗಿದ್ದು ಒಂಥರ ಮನಸ್ಸಿಗೆ ಹಿತ ಅಂತ ಅನ್ನಿಸ್ತಾ ಇದೆ. ಒಳ್ಳೆಯದೇ ಆಯಿತು. ಸಾಧನೆಗೆ ಈ ಕೆಲಸ ಖುಷಿ ಕೊಡುತ್ತಾ ಅಥವಾ ಬೇಜಾರು ತರುತ್ತಾ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.